ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಜಿಕೆ ಪರಿಣಿತಿ. ನೀವೇನಾದರೂ ಮೊದಲ ಬಾರಿಗೆ ಭೇಟಿ ನೀಡಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿಕೊಳ್ಳಿ. ವಿಡಿಯೋವನ್ನು ಕೊನೆಯ ತನಕ ವೀಕ್ಷಿಸಿ ಸಪೋರ್ಟ್ ಮಾಡಿ. ಇಂದಿನ ಮೊದಲನೇ ಪ್ರಶ್ನೆ, 16ನೇ ಹಣಕಾಸಿನ ಆಯೋಗ ಈ ಕೆಳಗಿನ ಯಾವ ಅವಧಿಗೆ ತನ್ನ ವರದಿಯನ್ನು ಸಲ್ಲಿಸಬೇಕು? ಆಪ್ಷನ್ಸ್ 2027ರಿಂದ 2032, 2024ರಿಂದ 2029, 2025ರಿಂದ 2030, 2026ರಿಂದ 2031. ಕರೆಕ್ಟ್ ಆನ್ಸರ್ 2026ರಿಂದ 2031. ಅರವಿಂದ್ ಪನಗಾರಿಯಾ 16ನೇ ಹಣಕಾಸು ಆಯೋಗದ ಮುಖ್ಯಸ್ಥರು, ಆರ್ಥಿಕ ವ್ಯವಹಾರಗಳ ಇಲಾಖೆ, ಹಣಕಾಸು ಸಚಿವಾಲಯ. ಇವರು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನ ಮಾಜಿ ಅರ್ಥಶಾಸ್ತ್ರಜ್ಞರು. 2012ರಲ್ಲಿ ಇವರಿಗೆ ಪದ್ಮಭೂಷಣ ಪ್ರಶಸ್ತಿ ಲಭಿಸಿದೆ. ಕರ್ನಾಟಕದಲ್ಲಿ ಯಾವ ನದಿಗಳ ಜಲಾನಯನ ಪ್ರದೇಶದಲ್ಲಿ ಅತಿ ಹೆಚ್ಚು ನೀರು ಹರಿಯುತ್ತದೆ? ಆಪ್ಷನ್ಸ್ ಕೃಷ್ಣಾ ನದಿ ಜಲಾನಯನ ಪ್ರದೇಶ, ಗೋದಾವರಿ ನದಿ ಜಲಾನಯನ ಪ್ರದೇಶ, ಕಾವೇರಿ ನದಿ ಜಲಾನಯನ ಪ್ರದೇಶ, ಪಶ್ಚಿಮಕ್ಕೆ ಹರಿಯುವ ನದಿಗಳ ಜಲಾನಯನ ಪ್ರದೇಶ. ಕರೆಕ್ಟ್ ಆನ್ಸರ್ ಪಶ್ಚಿಮಕ್ಕೆ ಹರಿಯುವ ಜಲಾನಯನ ಪ್ರದೇಶ. ಪಶ್ಚಿಮಕ್ಕೆ ಹರಿಯುವ ನದಿಗಳು ನೈಋತ್ಯ ಮಾನ್ಸೂನ್ ಮಾರುತದಿಂದ ಬರುವ ಮಳೆಯಿಂದಾಗಿ ಅತಿ ಹೆಚ್ಚು ನೀರನ್ನು ಸುರಿಸುತ್ತದೆ. ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ನದಿಗಳು ಸಾಮಾನ್ಯವಾಗಿ ಸರಾಸರಿ ಸಮುದ್ರ ಮಟ್ಟದಿಂದ ಎತ್ತರದಲ್ಲಿರುತ್ತದೆ. ಹತ್ತಿರದಲ್ಲೇ ಸಮುದ್ರ ಸೇರುವುದರಿಂದ ಮೇಲ್ಮಟ್ಟದಿಂದ ರಭಸವಾಗಿ ಹರಿದು ಸಮುದ್ರವನ್ನು ಸೇರುತ್ತದೆ. ಸಿಡುಬು ಲಸಿಕೆ ಕಂಡುಹಿಡಿದವರು ಯಾರು? ಆಪ್ಷನ್ಸ್ ಅಲೆಕ್ಸಾಂಡರ್ ಫ್ಲೆಮಿಂಗ್, ರೊನಾಲ್ಡ್ ರಾಸ್, ಎಡ್ವರ್ಡ್ ಜೆನ್ನರ್, ಆಲ್ಬರ್ಟ್ ಸ್ಯಾಬಿನ್. ಕರೆಕ್ಟ್ ಆನ್ಸರ್ ಎಡ್ವರ್ಡ್ ಜೆನ್ನರ್. ಸಿಡುಬು ಲಸಿಕೆಯನ್ನು ಬ್ರಿಟಿಷ್ ವೈದ್ಯ ಎಡ್ವರ್ಡ್ ಜೆನ್ನರ್ ಪರಿಚಯಿಸಿದರು. 1796ರಲ್ಲಿ ಮಾನವರಲ್ಲಿ ಸಿಡುಬು ರಕ್ಷಣೆ ನೀಡಲು ಕೌಪಾಕ್ಸ್ ವೈರಸ್ ಬಳಸಿದರು. ಈ ಕೆಳಗಿನವುಗಳಲ್ಲಿ ಯಾವ ವಿಧದ ಕಲ್ಲಿದ್ದಲು ಅತಿ ಹೆಚ್ಚು ಶಾಖವನ್ನು ಉತ್ಪಾದಿಸುತ್ತದೆ? ಆಪ್ಷನ್ಸ್ ಚಾರ್ಕೋಲ್, ಲಿಗ್ನೈಟ್, ಅಂಥ್ರಾಸೈಟ್, ಫೀಟ್. ಕರೆಕ್ಟ್ ಆನ್ಸರ್ ಅಂಥ್ರಾಸೈಟ್. ಅಂಥ್ರಾಸೈಟ್ ಇದು ಸುಮಾರು 86ರಿಂದ 97% ಇಂಗಾಲವನ್ನು ಒಳಗೊಂಡಿರುವ ಕಾರಣ ಇದು ಇತರ ಎಲ್ಲ ಕಲ್ಲಿದ್ದಲಿಗಿಂತ ಹೆಚ್ಚಿನ ತಾಪಮೌಲ್ಯವನ್ನು ಹೊಂದಿದೆ. ಭಾರತದ ಅತ್ಯಂತ ಹಳೆಯ ವಸ್ತು ಸಂಗ್ರಹಾಲಯ ಯಾವುದು? ಆಪ್ಷನ್ಸ್ ದೆಹಲಿ, ಹೈದರಾಬಾದ್, ಮುಂಬೈ, ಕೋಲ್ಕತ್ತಾ. ಕರೆಕ್ಟ್ ಆನ್ಸರ್ ಕೋಲ್ಕತ್ತಾ. ಈ ವಸ್ತು ಸಂಗ್ರಹಾಲಯವು ಈಗ ಕಲೆ, ಪುರಾತತ್ವಶಾಸ್ತ್ರ, ಪ್ರಾಣಿಶಾಸ್ತ್ರ, ಭೂವಿಜ್ಞಾನ, ಸಸ್ಯಶಾಸ್ತ್ರ, ಮಾನವಶಾಸ್ತ್ರದಂಥ ಹಲವಾರು ವಿಭಾಗದೊಂದಿಗೆ ಕ್ರಿಯಾತ್ಮಕ ಸಂಸ್ಥೆಯಾಗಿ ವಿಕಸನಗೊಂಡಿದೆ. DRDLನ ಪೂರ್ಣ ರೂಪ ಯಾವುದು? ಆಪ್ಷನ್ ಡಿಫರೆನ್ಷಿಯಲ್ ರಿಸರ್ಚ್ ಮತ್ತು ಡಾಕ್ಯುಮೆಂಟೇಷನ್ ಲ್ಯಾಬೊರೇಟರಿ, ಸಂಶೋಧನೆ ಮತ್ತು ಅಭಿವೃದ್ಧಿ ಪ್ರಯೋಗಾಲಯ ಇಲಾಖೆ, ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಪ್ರಯೋಗಾಲಯ. ಮೇಲಿನ ಯಾವುದೂ ಅಲ್ಲ. ಕರೆಕ್ಟ್ ಆನ್ಸರ್ ಸಂಶೋಧನೆ ಮತ್ತು ಅಭಿವೃದ್ಧಿ ಪ್ರಯೋಗಾಲಯ ಇಲಾಖೆ. DRDLನ ಜಾಗತಿಕ ಸಂಶೋಧನೆ ಮತ್ತು ಅಭಿವೃದ್ಧಿ ಪ್ರಯೋಗಾಲಯವಾಗಿದ್ದು ಇದು ಆರೋಗ್ಯ, ಪರಿಸರ ಸಂರಕ್ಷಣೆ, ಕೃಷಿ ಮತ್ತು ಇಂಜಿನಿಯರಿಂಗ್ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಅಧ್ಯಯನವನ್ನು ನಡೆಸುತ್ತದೆ. ಸೌರವ್ಯೂಹದಲ್ಲಿರುವ ಹಸಿರು ಗ್ರಹ ಯಾವುದು? ಆಪ್ಷನ್ಸ್ ಮಂಗಳ, ಯುರೇನಸ್, ಶುಕ್ರ, ಭೂಮಿ. ಕರೆಕ್ಟ್ ಆನ್ಸರ್ ಯುರೇನಸ್. ಯುರೇನಸ್ ಸೌರವ್ಯೂಹದಲ್ಲಿ ಪರಿಸರ ಸ್ನೇಹ ಗ್ರಹವಾಗಿದೆ. ಇದರ ವಿಶಿಷ್ಟ ಹಸಿರು ಬಣ್ಣದಿಂದ ಇದನ್ನು ಹಸಿರು ಗ್ರಹ ಎಂದು ಕರೆಯಲಾಗುತ್ತದೆ. ಬಾವಲಿಗಳು ಕತ್ತಲೆಯಲ್ಲಿ ಹಾರಲು ಕಾರಣವೇನು? ಆಪ್ಷನ್ಸ್ ಬಾವಲಿಗಳು ಅಲ್ಟ್ರಾಸಾನಿಕ್ ಎಂಬ ಎತ್ತರದ ಧ್ವನಿಯನ್ನು ಉತ್ಪಾದಿಸುತ್ತದೆ. ಬೆಳಕು ಅವರನ್ನು ಬೆಚ್ಚಿ ಬೀಳಿಸುತ್ತದೆ. ಕತ್ತಲೆಯಲ್ಲಿ ನೋಡುವ ದೃಷ್ಟಿಯನ್ನು ಹೊಂದಿರುತ್ತಾರೆ. ಯಾವುದೂ ಅಲ್ಲ. ಕರೆಕ್ಟ್ ಆನ್ಸರ್ ಬಾವಲಿಗಳು ಅಲ್ಟ್ರಾಸಾನಿಕ್ ಎಂಬ ಎತ್ತರದ ಧ್ವನಿಗಳನ್ನು ಉತ್ಪಾದಿಸುತ್ತದೆ. ಬಾವಲಿಗಳು ಕತ್ತಲೆಯಲ್ಲಿ ಹಾರಲು ವಿಶಿಷ್ಟವಾದ ಅಲ್ಟ್ರಾಸಾನಿಕ್ಸ್ ಎಂಬ
ಎತ್ತರದ ಶಬ್ದವನ್ನು ಉತ್ಪಾದಿಸುತ್ತದೆ, ಆದರೆ ಅವು ಮನುಷ್ಯನ ಶ್ರವಣ ಶಕ್ತಿಗೆ ನಿಲುಕದು. ಆಕಾಶದ ನೀಲಿ ಬಣ್ಣಕ್ಕೆ ಕಾರಣವೇನು? ಆಪ್ಷನ್ಸ್: ಬೆಳಕಿನ ವಿವರ್ತನೆ, ಬೆಳಕಿನ ಪ್ರಸರಣ, ಬೆಳಕಿನ ಪ್ರತಿಫಲನ, ಬೆಳಕಿನ ವಕ್ರೀಭವನ. ಕರೆಕ್ಟ್ ಆನ್ಸರ್ ಬೆಳಕಿನ ಪ್ರಸರಣ. ಆಕಾಶದಲ್ಲಿ ಗಾಳಿಯ ಕಣಗಳು ಸೂರ್ಯನಿಂದ ಪಡೆಯುವ ಕೆಂಪು ಬೆಳಕಿನಿಂದ ಹೆಚ್ಚು ನೀಲಿ ಬೆಳಕನ್ನು ಚದುರಿಸುತ್ತದೆ. ಇದರಿಂದ ಆಕಾಶ ನೀಲಿಯಾಗಿ ಕಾಣುತ್ತದೆ. ಕೆಳಗಿನ ಯಾವುದು ಅಸ್ಥಿಪಂಜರವನ್ನು ಹೊಂದಿಲ್ಲ? ಆಪ್ಷನ್ಸ್: ನಕ್ಷತ್ರ ಮೀನು, ಸ್ಪಾಂಜ್, ಜಲ್ಲಿ ಮೀನು, ಬೆಳ್ಳಿ ಮೀನು. ಕರೆಕ್ಟ್ ಆನ್ಸರ್ ಜಲ್ಲಿ ಮೀನು. ಜಲ್ಲಿ ಫಿಶ್ ಇದು ಜಿಲೇಟಿನಸ್ ಜೀವಿಗಳು, ಫೈಲಮ್ ಸಿನಿಡಾರಿಯಾಕ್ಕೆ ಸೇರಿವೆ ಮತ್ತು ಮೂಳೆಗಳಿಲ್ಲದ ಸರಳ ದೇಹ ರಚನೆಯನ್ನು ಹೊಂದಿದೆ. ವಿಡಿಯೋಗಳು ಉಪಯುಕ್ತ ಎನಿಸಿದಲ್ಲಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ. ಪ್ರತಿದಿನ ಬರುತ್ತಿರುವ ವಿಡಿಯೋವನ್ನು ಕೊನೆ ತನಕ ವೀಕ್ಷಿಸಿ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.